ನನ್ನ ನೀತಿಯಾದ ಓ ದೇವರೇ, ನಾನು ಮೊರೆ ಇಡಲು ನನಗೆ ಕಿವಿಗೊಡು. ಇಕ್ಕಟ್ಟಿನಲ್ಲಿ ನನಗೆ ವಿಶಾಲ ಮಾಡಿದ್ದಿ. ನನ್ನ ಮೇಲೆ ಕರುಣೆ ಇಟ್ಟು ನನ್ನ ಪ್ರಾರ್ಥನೆಯನ್ನು ಕೇಳು. ಶುಕ್ರವಾರ 27 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಸಮುವೇಲನು ದ್ವಿತೀಯ ಭಾಗ 5ನೇ ಅಧ್ಯಾಯದ 12ನೇ ವಚನ. ದಾವೀದನು ತನ್ನನ್ನು ಕರ್ತನು ಇಸ್ರಾಯೇಲಿನ ಮೇಲೆ ಅರಸನನ್ನಾಗಿ ಸ್ಥಿರಪಡಿಸಿದ್ದನೆಂದು, ತನ್ನ ಜನವಾದ ಇಸ್ರಾಯೇಲಿನ ನಿಮಿತ್ತ ತನ್ನ ರಾಜ್ಯವನ್ನು ಉನ್ನತಕ್ಕೇರಿಸಿದ್ದಾನೆಂದು ತಿಳಿದುಕೊಂಡನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಾವಿರುವಂಥ ಸ್ಥಾನಮಾನಗಳು ದೇವರಿಂದಲೇ ನಮಗೆ ಬಂದದ್ದು ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಅತಿ ಅವಶ್ಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರೇ ನಮ್ಮನ್ನು ಉನ್ನತಕ್ಕೇರಿಸುವನು. ಕರ್ತನಲ್ಲಿ ಪ್ರಿಯರೇ, ದಾವೀದನನ್ನು ದೇವರು ಹೇಳಿದ ಹಾಗೆ ಸಮುವೇಲನು ಅಭಿಷೇಕಿಸಿದನು. ಇಸ್ರಾಯೇಲ್ ಜನಾಂಗಕ್ಕೆ ಸೌಲನ ನಂತರ ದಾವೀದನೇ ಅರಸನಾಗಬೇಕೆಂಬುದಾಗಿ ದೇವರು ನೇಮಿಸಿದ್ದನು. ಸಮುವೇಲನನ್ನು ಅಭಿಷೇಕಿಸಬೇಕೆಂಬುದಾಗಿ ಆಜ್ಞಾಪಿಸಿದನು. ಅದರಂತೆ ಆಯಿತು. ಆದರೆ ದಾವೀದನು ತಕ್ಷಣ ಅರಸನಾಗಲಿಲ್ಲ. ಬದಲಾಗಿ ಸೌಲನ ಭಯದಿಂದಾಗಿ ಸೌಲನ್ನು ಕೊಲ್ಲುತ್ತಾನೆಂಬುದಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕೆಂಬುದಾಗಿ ಅಡವಿಯಲ್ಲಿ ಬಹಳಷ್ಟು ವರ್ಷಗಳು ಸಮಯ ಕಳೆದನು. ಫಿಲಿಸ್ಟೀರಿಯ ಮಧ್ಯದಲ್ಲೂ ಜೀವಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ದೇವರ ಸಮಯಕ್ಕೆ ದಾವೀದನು ಕಾಯುತ್ತಿದ್ದನು. ದಾವೀದನು ಮೊದಲು ಹೆಬ್ರೋನಿನಲ್ಲಿ ತನ್ನ ಜನರಿಗೆ ಅರಸನಾದನು. ಆದರೆ ಇಸ್ರಾಯೇಲ್ ಜನರು ಸೌಲನ ಮಗನಾದಂಥ ಇಷ್ಬೋಶೆತ್ ಎಂಬಂಥವನನ್ನು ಅರಸನನ್ನಾಗಿ ಮಾಡಿಕೊಂಡಿದ್ದರು. ದಾವೀದನು ಅವರಿಗೆ ಅಗತ್ಯವಿರಲಿಲ್ಲ. ಆದರೆ ಇಷ್ಬೋತನು ಸತ್ತು ಹೋದ ನಂತರ ಎಲ್ಲ ಇಸ್ರಾಯೇಲ್ಯರು ಬಂದು ದಾವೀದನಿಗೆ ನೀನೇ ನಮ್ಮ ಅರಸನಾಗಬೇಕೆಂಬುದಾಗಿ ಕೇಳಿಕೊಂಡಾಗ ದೇವರ ಆಜ್ಞೆಯಂತೆ ದಾವೀದನು ಅವರ ಅರಸನಾಗಿ ಯೆರೂಸಲೇಮಿಗೆ ಹೋದನು ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ಹೋದಂಥ ದಾವೀದನು ದೇವರು ತಾನೇ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ. ತನ್ನ ಜನರಿಗೋಸ್ಕರವಾಗಿ ದೇವರು ದಾವೀದನನ್ನು ಈ ಸ್ಥಾನದಲ್ಲಿ ನೇಮಿಸಿದ್ದಾನೆ ಎಂಬುದಾಗಿ ತಿಳುಕೊಂಡನು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಬಹಳಷ್ಟು ನಾವು ಶ್ರಮ ಪಡಬಹುದು, ಹೋರಾಟಗಳನ್ನು ಮಾಡಬಹುದು, ಒಂದು ಒಳ್ಳೆ ಸ್ಥಾನಕ್ಕೆ ಬರಬಹುದು. ಆದರೆ ಅದು ನಮ್ಮ ಹೋರಾಟದಿಂದ, ನಾವು ಮಾಡಿದಂಥ ಶ್ರಮೆಯಿಂದ, ನಾವು ಪಟ್ಟಂಥ ಕಷ್ಟದಿಂದ ಮಾತ್ರ ಅಲ್ಲ, ದೇವರ ಕೃಪೆಯಿಂದಾಗಿ, ದೇವರ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ದೇವರು ಅಲ್ಲಿ ಇರಿಸಿದ್ದಾನೆ. ಅದರ ಮೂಲಕವಾಗಿ ದೇವರಿಗೆ ಮಹಿಮೆ, ತನ್ನ ಜನರಿಗೆ ಉಪಕಾರ. ದೇವರು ಇದನ್ನು ಮಾಡಿದಂತವನಾಗಿದ್ದಾನೆ. ಇದನ್ನು ತಿಳ್ಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರ್ತನೇ ದಯಾಮಯ ಸ್ವಾಮಿ, ನೀನು ಕೊಡುವಂತೆ ಎಲ್ಲ ಸ್ಥಾನಮಾನಗಳಿಗಾಗಿ ಸ್ತೋತ್ರ ಹೇಳುತ್ತೇವೆ. ನಿನ್ನ ಹೊರತು ನಾವು ಈ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕರುಣಿಸು, ಕೈ ಹಿಡಿದು ನಡೆಸು. ಯೇಸುವಿಗಾಗಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.